ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ದಿನಾಂಕ 5/1/2026 ನಡೆಯುವಂತಹ ಕನ್ನಡ ವಿಷಯದ ಪೂರ್ವಸಿದ್ಧ ಪರೀಕ್ಷೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲೊಂದು ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ, ಜೊತೆಗೆ ಕ್ವಶನ್ ರಿಪೀಟ್ ಆಗ್ತವೆ ಅನ್ನೋದಕ್ಕಿಂತ ನಿಮ್ಮೊಂದು ಐಡಿಯಾ ಬರ್ತದೆ. ಒಂದು ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಯಾವತ್ತಿ ಬರ್ತದೆ, ಕ್ವಶನ್ ಯಾವತ್ತಿ ಕೇಳ್ತಾರೆ ಅಂತ ಐಡಿಯಾ ಬರ್ತದೆ. ತಪ್ಪದೆ ಕೊನೆಯವ್ರು ನೋಡಿ, ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ತಪ್ಪದೆ ಕೊನೆಯವರಿಗೆ ನೋಡಿ, ಖಂಡಿತ ನೋಡಿ, ತುಂಬಾ ಇಂಪಾರ್ಟೆಂಟು ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆಗೆ. ಖಂಡಿತ ಕೊನೆಯವರಿಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಹುಡುಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ನಿಮಗೆ ಎಲ್ಲ ವಿಷಯಗಳದು ಪೂರ್ವಸಿದ್ಧ ಪರೀಕ್ಷೆಗೆ, ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಎಲ್ಲ ವಿಷಯ ಕ್ವಶನ್ ಪೇಪರ್ ಆಗ್ತೀವಿ, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ ಆಗ್ತೀವಿ. ಜಸ್ಟ್ ಪೂರ್ವಸಿದ್ಧ ಪರೀಕ್ಷೆ ಮಾತ್ರವಲ್ಲ, ನಿಮ್ಮದು ಅನ್ಯುವಲ್ ಎಕ್ಸಾಮ್ಗೆ, ವಾರ್ಷಿಕ ಪರೀಕ್ಷೆ ಕೂಡ ನಿಮಗೆ ಎಲ್ಲ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಬಂದ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಡೋಲ್ ಸಿಗ್ತವೆ, ನೀವು ಮಾಡ್ಕೊಂಡು ಮಾತ್ರ ಸಿಗ್ತವೆ, ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ, ಖಂಡಿತ ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಅವರು ಕೂಡ ಮಾಡ್ತಾರಲ್ವಾ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಈಗಾಗಲೇ ಚಾನಲ್ ನಿಮಗೆ ಎಲ್ಲ ವಿಷಯದ್ದು ಮಾಲ್ ಕೀ ಆನ್ಸರ್ ಹಾಕಿದ್ದೀನಿ, ಎಲ್ಲ ಕೀ ಉತ್ತರ ಹಾಕಿದ್ದೀನಿ, ಎಲ್ಲ ವಿಷಯದ ಹಾಕಿದ್ದೀನಿ ನೋಡಿ. ಸೊ SLC ಅವರಿಗೆ ಈಗಾಗಲೇ ಬೋರ್ಡ್ ಯಾವೆಲ್ಲ ಕ್ವಶನ್ ಬಿಟ್ಟಿದ್ದಾರೆ ಅವಕ್ಕೆಲ್ಲ ಕೀ ಆನ್ಸರ್ ಹಾಕಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ತಪ್ಪದೆ ನೋಡ್ಕೊಳ್ಳಿ. ಈಗಾಗಲೇ ಕನ್ನಡ ಕೂಡ ಹಾಕಿದ್ದೀನಿ, ಅವು ವಿಡಿಯೋಗಳು ಪ್ಲಸ್ ಇದು ನೋಡ್ಕೊಳ್ಳಿ. ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ಸು ಜೊತೆಗೆ ಈ ಒಂದು ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗಿ, ನಿಮ್ಮ ಪೂರ್ವಸಿದ್ಧ ಪರೀಕ್ಷೆ ತುಂಬಾ ಈಸಿ ಆಗ್ತದೆ, ಅರ್ಥ ಆಯ್ತಾ? ನೋಡ್ತಾ ಹೋಗೋಣ. ಇದು ಒಂದು ಮಾಲ್ ಕ್ವಶನ್ ಪೇಪರು. ಪೂರ್ವಸಿದ್ಧ ಪರೀಕ್ಷೆ ವಿಷಯ ಪ್ರಥಮ ವಾರ್ಷಿಕ ಕನ್ನಡ, ಗರಿಷ್ಠ ಅಂಕಗಳು 100 ಅಂಕಗಳು ನಿಮಗೆ ಎಕ್ಸಾಮ್ ಇರ್ತದೆ. ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 6 ಮಲ್ಟಿಪಲ್ ಕ್ವಶನ್ ಇರ್ತವೆ, ಬಹುವಾಕ್ಯ ಪ್ರಶ್ನೆಗಳು 6 ಇರ್ತವೆ. ನೋಡ್ತಾ ಹೋಗೋಣ. ಒಂದೇ ಮೇನು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ಷಮಾಕ್ಷರಗಳೊಂದಿಗೆ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಕ್ಷರಗಳು ಕೇಳಿದ್ದಾರೆ ನೋಡಿ. ಯಾವುದಾಗ್ಬೋದು? ಉತ್ತರ ಸಹಿತ ಕೊಟ್ಟಿದ್ದೀನಿ, ತುಂಬಾ ಈಸಿ ಆಗ್ತದೆ. ನೋಡ್ತಾ ಹೋಗಿ. ಜಸ್ಟ್ ಉತ್ತರ ಆಪ್ಷನ್ ಸಿ, ಐ ಅವು ಆಗ್ತದೆ. ನಿಮಗೆ ವರ್ಣಮಾಲೆ ಮೇಲೆ 1 ಮಾರ್ಕ್ಸ್ ಬಂದೇ ಬರ್ತದೆ, ಒಂದು ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಇವೆ, ಇಲ್ಲಿ ಯಾವೆಲ್ಲವೇ ಅವು ಟಾಪಿಕ್ಗಳು ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ಗೆ ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ ಬಂದೇ ಬರ್ತವೆ. ಇದ್ರ ಜೊತೆಗೆ ಮಾಲ್ ಕ್ವಶನ್ ನೋಡ್ಕೊಳ್ಳಿ, ಈ ಒಂದು ಕ್ವಶನ್ ಜೊತೆಗೆ ಮಾಲ್ ಕ್ವಶನ್ ನೋಡ್ಕೊಳ್ಳಿ, ಅದು ಪ್ಲಸ್ ಇದನ್ನು ನೋಡ್ಕೊಳ್ಳಿ. ಚೆನ್ನಾಗಿ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ. ಚಾನಲ್ ಕೂಡ ಹಾಕಿದ್ದೀನಿ, ಮಾಲ್ ಕ್ವಶನ್ಸು ನೋಡ್ಕೊಳ್ಳಿ. ಮಾದರಿ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮೇಲೆ ಹಾಕಿದ್ದೀನಿ, ಜೊತೆಗೆ ಎಲ್ಲ ಕೂಡ ಹಾಕಿದ್ದೀನಿ. ಕ್ವಶನ್ ನಂಬರ್ 2, ಎರಡನೇ ಪ್ರಶ್ನೆ, ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸಂಧಿ ಮೇಲೆ ಕೂಡ ನಮಗೆ ಒಂದು ಕ್ವಶನ್ ಬಂದೇ ಬರ್ತದೆ. ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವುದಾಗ್ಬೋದು? ಆಪ್ಷನ್ ಬಿ, ಜಸ್ವ ಸಂಧಿ ಅನ್ನೋದು ಸರಿಯಾದ ಉತ್ತರ, ಜಸ್ವ ಸಂಧಿ. ಇನ್ನು ಪ್ರಶ್ನೆ ಸಂಖ್ಯೆ 3, ಪ್ರೀತಿ ಹಣತಿ ಹಚ್ಚೋಣ. ಇಲ್ಲಿ ಹಚ್ಚೋಣಕ್ಕೆ ಗೆರೆ ಎಳೆದಿದ್ದಾರೆ. ಅಡಿಗೆರೆ ಎಳೆದ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಅಡಿಗೆರೆ ಎಳೆದ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಏನಾಗ್ಬೋದು? ಆಪ್ಷನ್ ಎ ಸಮಾನಾರ್ಥಕ, ಆಪ್ಷನ್ ಬಿ ವಿದ್ಯಾರ್ಥಕ, ಆಪ್ಷನ್ ಸಿ ನಿಷೇಧಾರ್ಥಕ, ಆಪ್ಷನ್ ಡಿ ಸರ್ವನಾಮ. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಕ ಆಗ್ತದೆ. ವಿದ್ಯಾರ್ಥಕ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 4, ಹರ್ಷ ನೋಡಿ, ಹರ್ಷ, ದುಃಖ, ಆಶ್ಚರ್ಯ, ಸಂತೋಷ, ವಿಷಾದ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಯಾವ ಚಿಹ್ನೆ ಆಗಿರ್ಬೋದು? ಕೊಟ್ಟಿರೋದ ಆಪ್ಷನು ನೋಡೋಣ. ಎ ಪ್ರಶ್ನಾರ್ಥಕ ಚಿಹ್ನೆ, ಬಿ ಉದಾಹರಣೆ ಚಿಹ್ನೆ, ಸಿ ಭಾವಸೂಚಕ ಚಿಹ್ನೆ, ಡಿ ವಾಕ್ಯ ವೇಷಣ ಚಿಹ್ನೆ. ನೋಡಿ, ನಿಮಗೊಂದು ಈ ರೀತಿ ಒಂದು ವಾಕ್ಯವನ್ನು ಕೊಡ್ತಾರೆ, ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈ ರೀತಿ ಕ್ವಶನ್ ಕೇಳ್ತಾರೆ. ಅವ್ರು ಡೈರೆಕ್ಟಾಗಿ ಕೊಡೋದಿಲ್ಲ, ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರ ಒಂದು ವಾಕ್ಯದ ಸ್ಟೇಟ್ಮೆಂಟ್ ಕೇಳ್ತಾರೆ, ಅರ್ಥ ಆಯ್ತಾ? ಈಗ ಪ್ರಶ್ನಾರ್ಥಕ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರದ್ದು ವಾಕ್ಯವನ್ನು ಕೊಡ್ತಾರೆ, ಅರ್ಥ ಆಯ್ತಾ? ಇದು ಯಾವುದಾಗ್ಬೋದು? ಹರ್ಷ, ದುಃಖ, ಆಶ್ಚರ್ಯ, ಸಂತೋಷ, ವಿಷಾದ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ವಾಕ್ಯವನ್ನು ಕೊಟ್ಟಿದ್ದಾರೆ, ನೀವು ಗುರುತಿಡಬೇಕು. ಒಂದು ಪ್ರಶ್ನಾರ್ಥಕನ, ಉದಾಹರಣ, ಭಾವಸೂಚಕನ ಅಥವಾ ವಾಕ್ಯವೇಷಣ ಗುರುತಿಡಬೇಕು. ಯಾವುದಾಗ್ಬೋದು? ಸರಿ ಉತ್ತರ ಆಪ್ಷನ್ ಸಿ ಭಾವಸೂಚಕ. ನೋಡಿ, ಇವೆಲ್ಲ ಭಾವನೆಗಳು. ಹರ್ಷ ಅನ್ನೋದೊಂದು ಭಾವನೆ, ದುಃಖ ಅನ್ನೋದು ಒಂದು ಭಾವನೆ, ಆಶ್ಚರ್ಯ ಅನ್ನೋದು ಒಂದು ಭಾವನೆ, ಸಂತೋಷ, ಈ ರೀತಿ ಬಂದಾಗೆಲ್ಲ ಭಾವನೆ ಇರ್ತವೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನೊಂದು ಕೂಡ ಹಾಕ್ತೀನಿ ನಿಮಗೆ. ಸೊ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹಾಕ್ತೀನಿ ನಿಮ್ಮದು ಪೂರ್ವಸಿದ್ಧ ಪರೀಕ್ಷೆಗೆ ಅಥವಾ ಪ್ರಿಪರೇಟರಿ ಎಕ್ಸಾಮ್ಗೆ ಎಲ್ಲ ಕೂಡ ಹಾಕ್ತೀನಿ ಇಂಪಾರ್ಟೆಂಟ್ ಕ್ವಶನ್ಗಳು, ಅವ್ನು ಕೂಡ ನೋಡ್ಕೊಳ್ಳಿ. ಸೊ ಈಗಾಗಲೇ ಪ್ರಿಪೇರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 5, ಕುಂಭ ಸಂಭವ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕುಂಭ ಸಂಭವ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಎ ದ್ವಂದ್ವ ಸಮಾಸ, ಬಿ ಭೈರವಿ ಸಮಾಸ, ಸಿ ತತ್ಪುರುಷ ಸಮಾಸ, ಡಿ ಗಮಕ ಸಮಾಸ. ಯಾವುದಾಗ್ಬೋದು? ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ಭೈರವಿ ಸಮಾಸ ಆಗ್ತದೆ. ಕುಂಭ ಅನ್ನೋದು ಭೈರವಿ ಸಮಾಸ.
ಈ ನೆಕ್ಸ್ಟು ಸಮಾಸ ಮೇಲೆ ಕೂಡ ಬರ್ತದೆ ನೋಡ್ಕೊಳ್ಳಿ ಚೆನ್ನಾಗಿ. 6ನೇ ಪ್ರಶ್ನೆ, ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕರ್ತ. ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕರ್ತ ಕೇಳ್ಬೋದು. ನಿಮಗೆ ವಿಭಕ್ತಿ ಮೇಲೆ ಕ್ವಶನ್ ಬರ್ತವೆ. ಎ ಸಂಬಂಧ, ಬಿ ಅಪಾದಾನ, ಸಿ ಸಂಪ್ರದಾನ, ಡಿ ಅಧಿಕರಣ. ಯಾವುದಾಗ್ಬೋದು? ಸರಿ ಉತ್ತರ ಸಂಬಂಧ. ಷಷ್ಠಿ ಸಂಬಂಧ ಆಗ್ತದೆ. ನಂತರ 7ನೇ ಪ್ರಶ್ನೆ, ಇಲ್ಲಿಂದ ನಿಮಗೆ 2ನೇ ಮೇಲೆ ಸ್ಟಾರ್ಟ್ ಆಗ್ತದೆ. 2ನೇ ಮೇಲೆ ನಿಮಗೆ ಕೆಳಗಿನಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲೂ 4 ಇರ್ತವೆ ಕ್ವಶನ್ಗಳು. 4 ಪ್ರಶ್ನೆ ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಪ್ರಶ್ನೆ 7, ಸಂಧ್ಯಾ ಸಂಜೆ ಆದರೆ ಒಂದೇ ಅನ್ನೋದು ಬಂಜೆ ಆಗ್ತದೆ. ಸಂಧ್ಯಾ ಸಂಜೆ ಒಂದೇ ಅನ್ನೋದು ಬಂಜೆ. 8ನೇ ಪ್ರಶ್ನೆ, ರಪರಪ ಅನ್ನೋದು ಅನುಕರ್ಣಾವೇ ಆದರೆ ಮಂಡಲ ಗಿಂಡಲ ಅನ್ನೋದು ಜೋಡುಂಡಿ ಆಗ್ತದೆ. ಇನ್ನು 9ನೇ ಪ್ರಶ್ನೆ, ಗೌಡಿತಿ ತದ್ದಿತಾಂತ ಭಾವನಾಮ ಅಥವಾ ತದ್ದಿತಾಂತ ನಾಮ. ನೋಟ ಅನ್ನೋದು ಕೃದಂತ ಭಾವನಾಮ. ನೋಟ್ ಅನ್ನೋದು ಕೃದಂತ ಭಾವನಾಮ. ಇನ್ನು ಪ್ರಶ್ನೆ 10, ನದಿ ರೂಢನಾಮ ಆದರೆ ವಿದ್ಯಾರ್ಥಿ ಅನ್ನೋದು ಅನ್ವರ್ಥನಾಮ. ಈ ರೀತಿ ಕ್ವಶನ್ ನೋಡ್ಕೊಳ್ಳಿ, ರಿಪೀಟ್ ಆಗ್ತವೆ ಕ್ವಶನ್ಗಳು. ನೆಕ್ಸ್ಟು 3rd ಮೇನು, 3ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಒಂದೊಂದು ಪ್ರಶ್ನೆಗಳ ಮೇಲೆ 7 ಇರ್ತವೆ. ಟೋಟಲಾಗಿ 7 ಅಂಕ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಪ್ರಶ್ನೆ 11, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಡಳಿತದಲ್ಲಿ ಕಾಲದಲ್ಲಿ ಬಂದವು. ಇನ್ನು ಪ್ರಶ್ನೆ 12, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ, ಕರ್ದಿ ಪುಸ್ತಕವು ಶಾನುಭೋಗರ ಬ್ರಹ್ಮಾಸ್ತ್ರ. ಪ್ರಶ್ನೆ 13, ವಿಶ್ವೇಶ್ವರಯ್ಯನವರು ಅವರನ್ನು ದಿವಾನನಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರನ್ನು ದಿವಾನನಾಗಿ ನೇಮಿಸಿದವರು ಯಾರು? ಉತ್ತರ, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ರೀತಿ ವಾಕ್ಯ ಬರಬೇಕು. ಜಸ್ಟ್ ತುಂಬ ಜನ ಮಾಡ್ತಾರಾ, ಅವ್ರ ಹೆಸರು ಬರೆದ್ಬಿಡ್ತಾರ. ನಾಲ್ವಡಿ ಕೃಷ್ಣ ಒಡೆಯರ್ ಅರ್ಥ ಬಿಡ್ಕೋಬೇಡಿ, ಪೂರ್ತಿ ವಾಕ್ಯವನ್ನು ಬರೀರಿ. ಯಾವ ರೀತಿ? ವಿಶ್ವೇಶ್ವರಯ್ಯವರು ಅವರನ್ನು ದಿವಾನನಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಈ ರೀತಿ ಪೂರ್ತಿ ವಾಕ್ಯವನ್ನು ಉತ್ತರ ಬರೀಬೇಕು. ನಂತರ 14ರ ಪ್ರಶ್ನೆ, ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಗಡಿ ಪ್ರದೇಶದಲ್ಲಿ ನಿಮಗೆ ಬ್ಲಾಕ್ಔಟ್ ನಿಯಮವನ್ನು ಯಾಕೆ ಪಾಲಿಸ್ತಾರೆ ಅಂತ ಕೇಳಿದರೆ, ಉತ್ತರ, ಗಡಿ ಪ್ರದೇಶದಲ್ಲಿ ರಾತ್ರಿಯ ವೇಳೆ ಶತ್ರುಗಳ ವಿಮಾನ ದಾಳಿಯನ್ನು ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 15, ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ. ಬಿಳಿ ಹೊಳೆ ಬಣ್ಣಗಳಿವೆ. 16ರ ಪ್ರಶ್ನೆ, ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಉತ್ತರ, ಕುದುರೆಯನ್ನು ಲವನು ಉತ್ತರಿಯಿಂದ ಕಟ್ಟಿದನು. ಇನ್ನು 17ರ ಪ್ರಶ್ನೆ, ಪುಟ್ಟಪೋರಿಯು ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿಯು ಅಮ್ಮ ಗುಡಿಸಿನಲ್ಲಿ ಮಲಗಿದ್ದಾಳೆ. ಇನ್ನು 4th ಮೇನು, 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳು ಉತ್ತರಿಸಿ. ಇವು ಬಂದ್ಬಿಟ್ಟು 2 ಅಂಕ ಪ್ರಶ್ನೆಗಳು. ಟೋಟಲಾಗಿ 10 ಇರ್ತವೆ. ಟೋಟಲ್ 20 ಮಾರ್ಕ್ಸು. ಪ್ರತಿಯೊಂದಕ್ಕೆ ಅಂಕ 2 ಅಂಕ. ಎಷ್ಟು ಬರಬೇಕು? 10 ಕ್ವಶನ್ ಬರೀಬೇಕು. ನೆನಪಿಟ್ಕೊಳ್ಳಿ. 15ನೇ ಪ್ರಶ್ನೆ, ಹುಲಿಯು ಹಿಂದಿನಿಂದ ಜಾರಿ ಕೊಲೆದರಲು ಕಾರಣವೇನು? ಅಥವಾ ಕಾರಣಗಳೇನು? ಹುಲಿಯು ಹಿಂದಿನಿಂದ ಹಾರಿ ಕೊಲೆದರಲು ಕಾರಣಗಳೇನು? ಉತ್ತರ, ಶ್ರೀರಾಮನಂಥ ದೊರೆಗಳು ಆಳಿದ ಭಗವದ್ಗೀತೆಯಂಥ ಗ್ರಂಥ ಉದ್ಭವಿಸಿದ ಭರತ ಭೂಮಿಯಲ್ಲಿನ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದು ಹುಲಿಯ ಅಭಿಪ್ರಾಯ. ಇನ್ನು ಪ್ರಶ್ನೆ 19, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವು? ಉತ್ತರ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ತಾನೀಗ ಈ ಕದನವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಪ್ರಶ್ನೆಗಳು ಮೂಡಿದವು. ಇನ್ನು ಪ್ರಶ್ನೆ 20, ಟೋಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಉತ್ತರ, ಸ್ವಲ್ಪ ಫಾಸ್ಟ್ ಆಗ್ತದೆ, ವಿಡಿಯೋನ ಪಾಸ್ ಬಿಟ್ಟು ನೋಡ್ಕೊಳ್ಳಿ ಆನ್ಸರ್ಗಳನ್ನು. ಓಕೆ, ಕಂಪ್ಲೀಟಾಗಿ ಹೇಳಬೇಕು. ಸೊ ನೋಡ್ಕೊಳ್ಳಿ ಚೆನ್ನಾಗಿ. 1, ಟೋಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೋಪಿಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೋಪಿಗೆ ಅಲ್ಲವೇ? ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಎಳರಿಲ್ಲ ಎಂದು ಲೇಖಕರು ಟೋಪಿಗೆಯ ವಿಶೇಷತೆ ಕುರಿತು ಹೇಳಿದರೆ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 21ನೇ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು? ಕಲ್ಲುಪಾಟಿಯ ವಿಶೇಷತೆ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು, ನೋಡ್ಕೊಳ್ಳಿ. ಉತ್ತರ, ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿರುವ ವಿಶೇಷ ಕಲ್ಲಿನ ಹೆಸರು ಸ್ಟೋನ್ ಆಫ್ ಸ್ಟೋನ್ ಎಂದು. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಈ ಪಾಟಿಕಲ್ಲನ್ನು ಹಾಕುತ್ತಾರೆ. ಇದನ್ನು 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಕಿತ್ತುಕೊಂಡು ತಂದಂತೆ ಕಾಣುತ್ತದೆ. ಇನ್ನು ಪ್ರಶ್ನೆ 22, ಪರಶುರಾಮರು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಉತ್ತರ, ಪರಶುರಾಮರು ತಮ್ಮ ಹತ್ತಿರ ಇರುವಂತಹ ಒಡವೆಗಳನ್ನು ಬೇಡಿ ಬಂದವರಿಗೆ ನೀಡಿದ್ದರು. ಹಾಗೆ ಭೂಮಿಯನ್ನು ಗುರುಗಳಿಗೆ ನೀಡಿದ್ದರು. ಈಗ ಅವರ ಹತ್ತಿರ ಏನೂ ಇರಲಿಲ್ಲ. ಹಾಗಾಗಿ ದ್ರೋಣರಿಗೆ ಚಿನ್ನದ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲಾಗದೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟರು. ಈ ರೀತಿ ಚೆನ್ನಾಗಿ ವಾಕ್ಯ ಬರೀರಿ. ನಂತರ 23ನೇ ಪ್ರಶ್ನೆ,
ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳವು? ಉತ್ತರ: ದುಷ್ಟ ದೃಪದನೇ, ನೊಣಕ್ಕೆ ತಿಪ್ಪೆ ಶ್ರೇಷ್ಠ ಎಂಬಂತೆ ನಿನ್ನ ಸಂಪತ್ತು ಸಹ ನನ್ನ ಯೋಗ್ಯತೆಗೆ ಸರಿ ಹೋಗಲಾರದು. ಜೊತೆಯಲ್ಲಿ ಕಲಿತಿರುವ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನನ್ನು ಕೊಲ್ಲದೆ ಬಿಡುತ್ತಿರುವೆ. ಆದರೆ ನನ್ನ ಶಿಷ್ಯರಿಂದ ನಿನ್ನ ಗರ್ವವನ್ನು ಮುರಿಯದಿದ್ದರೆ ನಾನು ಮೀಸೆಯನ್ನು ಹೊತ್ತಿದ್ದು ವ್ಯರ್ಥೆಂದು ದೃಪದನು ಶಪಥ ಮಾಡಿದನು. ಇನ್ನು 24ನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ಕೇಳಿದರೆ ಉತ್ತರ: 1921ರಲ್ಲಿ ಭಗತ್ ಸಿಂಗ್ ಒಂದು ನಿರ್ಧಾರಕ್ಕೆ ಬಂದ. ಒಂದಲ್ಲ ಒಂದು ದಿನ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯಾ ತೀರುತ್ತೇನೆಂದು. ಆಗ ಕ್ರೂರ ಬ್ರಿಟಿಷರಂತೆ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ. ಇನ್ನು 25ನೇ ಪ್ರಶ್ನೆ, ಅಂಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ಅಂಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ಉತ್ತರ: ಎಲ್ಲರ ಒಳ್ಳೆಯದರಲ್ಲಿ ನಮ್ಮದು ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂದು ಗಾಂಧೀಜಿಯವರು ಅವರಿಗೆ ಅರಿವಾಯಿತು. ಇನ್ನು 26ನೇ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು? ಉತ್ತರ ನೋಡಿ: ಅಕ್ಕ ಮಹಾದೇವಿಯು ಅಜ್ಞಾನಿಯ ಸಂಘವನ್ನು ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಆಗುವುದು. ಜ್ಞಾನಿಯ ಸಂಘವನ್ನು ಮಾಡಿದರೆ ಮೊಸರನ್ನ ಕಡಿದು ಬೆಣ್ಣೆಯನ್ನು ತೆಗೆದಂತಾಗುವುದು. ಚೆನ್ನ ಮಲ್ಲಿಕಾರ್ಜುನನ ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತಾಗುವುದು ಎಂದಿದ್ದಾಳೆ. ಇನ್ನು ಪ್ರಶ್ನೆ 27, ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿದ್ದವು? ವೆರಿ ವೆರಿ ಇಂಪಾರ್ಟೆಂಟು. ಅಂಗಳದ ಸಿದ್ಧತೆಗಳನ್ನು ಕೇಳ್ತಾರೆ, ಸಿದ್ಧತೆಗಳಾಗುತ್ತಿದ್ದವು. ಉತ್ತರ: ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಚಪ್ಪರ ಹಾಕಿದ್ದರು. ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆಯಲ್ಲಿ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಹೊತ್ತುತ್ತಿದ್ದರು. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಗದ್ದಲ. ನೆನಪಿಟ್ಕೊಳ್ಳಿ, ಚೆನ್ನಾಗಿ, ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹಾಕ್ತೀನಿ, ವೇಟ್ ಮಾಡಿ ಸ್ವಲ್ಪ. ಜಸ್ಟ್ ಈಗ ಮಾಲ್ ನೋಡ್ಕೊಳ್ಳಿ, ಇನ್ನು ಮಾಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಜೊತೆಗೆ ಬೋರ್ಡರ್ ಬಿಟ್ಟಿರುವಂಥ 4 ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅದು ಪ್ಲಸ್ ಇದು ನೋಡ್ಕೊಳ್ಳಿ, ಆರಾಮಾಗಿ ನಾವು ಎಲ್ಲವನ್ನೂ ಅಟೆಂಡ್ ಮಾಡ್ಬೋದು. ಕ್ವಶನ್ಗಳನ್ನ ತುಂಬಾ ಈಸಿ ಇರ್ತವೆ. ಸೊ ಚೆನ್ನಾಗಿ ಓದ್ಕೋಬೇಕು. ನಂತರ ಕವಿ ಪರಿಚಯ ಬರ್ತದೆ. 5ನೇ ಮೇಲೆ ನಿಮಗೆ ಕವಿ ಪರಿಚಯ ಇರ್ತದೆ. ಇಬ್ಬರ ಕವಿಗಳ ಪರಿಚಯ ಕೇಳ್ತಾರೆ ನಿಮಗೆ. ಇಬ್ಬರದ್ದು ಕೇಳ್ತಾರೆ, ಒಂದು ಪದ್ಯದಿಂದ ಇನ್ನೊಂದು ಗದ್ಯದಿಂದ ಕೇಳ್ತಾರೆ. ಒಟ್ಟಿನಲ್ಲಿ ಇಬ್ಬರು ಬಂದೇ ಬರ್ತದೆ. ಸೊ ಇವ್ರದಂತ ಹೇಳೋಕ್ಕಾಗಲ್ಲ, ಗೆಸ್ ಮಾಡಿ ಹೇಳೋಕ್ಕಾಗಲ್ಲ. ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ತೀನಿ ನಿಮಗೆ ಯಾವೆಲ್ಲ ಬರ್ಬೋದಂತ. ಒಟ್ಟಿನಲ್ಲಿ ಎಲ್ಲ ನೋಡ್ಕೊಳ್ಳಿ, ತುಂಬಾ ಇಲ್ಲ, ಏನು ತುಂಬ ಓದೋಕೋಬೇಡಿ. ಏನು ಓದ್ಕೋಬೇಕಂದ್ರೆ ಕೆಳಗಿನ ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ ಓದ್ಕೊಳ್ಳಿ. ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಈಗ ನೆನ್ಪಿಟ್ಕೊಳ್ಳಿ, ಅದನ್ನ ವಾಕ್ ಮಾಡಿಬಿಟ್ಟು ಬರೀಬೇಕಷ್ಟೇ. ಒಂದು ರಫ್ ಬುಕ್ಕಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ, ಆ ಕವಿಗಳ ಹೆಸರನ್ನು ಬರ್ಕೊಳ್ಳಿ. ಹೆಸರು ಬರ್ಕೊಂಡ್ಬಿಟ್ಟು ಅವಳ ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಬರ್ಕೊಳ್ಳಿ. ಸೊ ಅಷ್ಟು ಬರ್ಕೊಂಡ್ರೆ ನೀವು ಆರಾಮ ನೆನ್ಪಿರ್ತದೆ. ಸೊ ನೀವು ಡೈರೆಕ್ಟಾಗಿ ಬುಕ್ಕಲ್ಲಿ ಓದಿದ್ರೆ ನೆನಪಿರೋದಿಲ್ಲ. ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಆ ಶಾರ್ಟ್ ನೋಟ್ಸಲ್ಲಿ ಎಲ್ಲ ಕವಿಗಳ ಹೆಸರು ಬರ್ಕೊಳ್ಳಿ, ಅವ್ರ ಬಗ್ಗೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪಾಯಿಂಟ್ಸ್ ವೈಸ್ ಬರ್ಕೊಳ್ಳಿ, ನಿಮಗೆ ನೆನಪಿಳ್ತದೆ. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? 28ನೇದು ಎಂ ಮರಿಯಪ್ಪ ಭಟ್ಟ ಕೊಟ್ಟಿದ್ದಾರೆ. ಸೊ 3 ಅಂಕ ಇರ್ತದೆ. ಒಬ್ಬ ಕವಿಗೆ ಒಂದು ಕವಿ ಪರಿಚಯಕ್ಕೆ 3 ಅಂಕ ಇರ್ತದೆ. ಟೋಟಲಿಗೆ 6 ಅಂಕ. 3 6 ಅಂಕ. ಪ್ರತಿಯೊಂದಕ್ಕೂ 3 ಅಂಕ ಇರ್ತದೆ. 28 ಎಂ ಮರಿಯಪ್ಪ ಭಟ್ಟ. ತುಂಬಾ ಏನಿಲ್ಲ ನೋಡಿ, ಈ ರೀತಿ ಬರಬೇಕು. ಉತ್ತರ ನೋಡಿ: ಎಂ ಮರಿಯಪ್ಪ ಭಟ್ಟ ಅವರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬ ಗ್ರಾಮದಲ್ಲಿ ಜನಿಸಿದರು. ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಅವ್ರ ಕೃತಿಗಳನ್ನ ಬರಬೇಕು ನೀವು ಈ ರೀತಿ. ಇವರು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಎಂಬ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೋಡಿ, ಇಷ್ಟೇ ನೆನಪಿಟ್ಕೋದು ನೋಡಿ. ತುಂಬ ಏನು ಟಫ್ ಇಲ್ಲ ಕವಿ ಪರಿಚಯ ನೋಡ್ಕೊಂಡಿರ್ತಾರ. ಸೊ ಅಷ್ಟು ಕೊಟ್ಟಿದ್ದಾರೆ ಬುಕ್ಕಲ್ಲಿ, ಅಷ್ಟೆಲ್ಲ ಓದಕೋಬೇಡಿ. ಅವ್ರು ಏನು ಮೇನ್ ಕೇಳಿದ್ದಾರೆ, ಕವಿಗಳ ಸಾಹಿತ್ಯಗಳ ಸ್ಥಳ ಆಗಿರ್ಬೋದು ಮತ್ತು ಅವರ ಕೃತಿ ಆಗಿರ್ಬೋದು, ಇಷ್ಟು ನೋಡ್ಕೊಳ್ಳಿ. ಬಿರುದುಗಳನ್ನು ಇಷ್ಟು ನೋಡ್ಕೊಳ್ಳಿ ಸಾಕು, 3 ಅಂಕ ಬರ್ತದೆ. ಲಕ್ಷ್ಮೀಶ, ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಾನ ವಿಭಾಗ ಮಾಡಿ ಲಕ್ಷಣದೊಂದಿಗೆ ಛಂದಸ್ಸಿನ ಹೆಸರನ್ನು ಬರೀರಿ. ನಿಮಗೆ ಛಂದಸ್ಸಿನ ಹೆಸರನ್ನು ಬರೆಯೋದು ಕೇಳ್ತಾರೆ. ಸೊ 2 ಅಂಕ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿರ್ತದೆ. ಪ್ರಸ್ತಾರ ಹಾಕಿಬಿಟ್ಟು ಘನ ವಿಭಾಗ ಮಾಡೋಕ್ಕೆ 2 ಅಂಕ, ಇನ್ನು 1 ಅಂಕ ಛಂದಸ್ಸಿನ ಹೆಸರು ಬರೋಕ್ಕೆ 1 ಅಂಕ ಇರ್ತದೆ. ಟೋಟಲಾಗಿ 3 ಅಂಕ. ತುಂಬಾ ಇಂಪಾರ್ಟೆಂಟು. ಆಲ್ಮೋಸ್ಟು ನಿಮ್ಮ ಸ್ಕೂಲಲ್ಲಿ ಹೇಳ್ತಾನೆ ಅನ್ಕೋತೀನಿ. ತುಂಬಾ ಈಸಿ. ಪ್ರಸ್ತಾರ ಹಾಕೋದು ತುಂಬಾ ಈಸಿ. ಇದು ಹಳೆಗಣ್ಣನೆ ಕೊಡ್ತಾರೆ, ನೋಡ್ಕೊಳ್ಳಿ ಚೆನ್ನಾಗಿ. ಮತ್ತು ಛಂದಸ್ಸಿನ ಬರಲಿಲ್ಲ ನಡೆಯುತ್ತೆ, 2 ಅಂಕ ಕೊಡ್ತಾರೆ. ಛಂದಸ್ಸಿಗೆ 1 ಅಂಕ ಇರ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ ಚೆನ್ನಾಗಿ, ಇಂಪಾರ್ಟೆಂಟು. ನೋಡಿ, ಛಂದಸ್ಸಿನ ಹೆಸರು ಯಾವುದು? ಉತ್ಪಲ ಮಾಲಾವೃತ್ತ. ಸೊ ಲಕ್ಷಣ ಬರೀಬೇಕು, ಸಮಯನ ಮಾಡಬೇಕು ನೀವು. ಲಕ್ಷಣ ಅಲ್ಲ, ಅದು ಸಮಯ ಮಾಡೋದೇನು ಅಲಂಕಾರ. ಅದು ಇದು ಏನು ತುಂಬ ಏನಿಲ್ಲ, ಜಸ್ಟ್ ಪ್ರಸ್ತಾರ ಹಾಕಿ ಘನವಾಗಿ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು ಅಷ್ಟೇ.
ಲಕ್ಷಣ ಬರೀಬೇಕು ಅಂತೆ, ಲಕ್ಷಣ ಛಂದಸ್ಸಿನ ಹೆಸರು ಇವೆರಡನ್ನು ಬರೀಬೇಕು. ಈ ನೆಕ್ಸ್ಟ್ ಬರುವಂಥದ್ದು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಅಲಂಕಾರ ಫಿಕ್ಸ್ ಬರ್ತದೆ, 3 ಅಂಕಕ್ಕೆ ಬಂದೇ ಬರ್ತದೆ. ಸೊ ಯಾವ್ದು ಬೇಕಾದ್ರೂ ಕೊಡ್ಬೋದು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. 35 ನೋಡಿ, ಸೀತೆಯ ಮುಖವು ಕಮಲವು ಎಂಬಂತೆ ಅರಳಿತು, ಅಥವಾ ಸೀತೆಯ ಮುಖ ಕಮಲದಂತೆ ಅರಳಿತು ಕೊಡ್ತಾರೆ, ಈಸಿ ಕೊಡ್ತಾರೆ, ಅಥವಾ ಸೀತೆಯ ಮುಖ ಕಮಲದಂತೆ ಅರಳಿತು ಕೊಡ್ತಾರೆ. ಸೀತೆಯ ಮುಖವು ಕಮಲವು ಎಂಬಂತೆ ಅರಳಿತು, ಈ ರೀತಿ ಕೊಡಬಹುದು. ನೋಡೋಣ, 3 ಅಂಕಕ್ಕೆ ಇರ್ತದೆ, 3 ಮಾರ್ಕ್ಸ್ ಇರ್ತದೆ ಕ್ವಶನ್, ನೋಡ್ಕೊಳ್ಳಿ. 35 ಸೀತೆಯ ಮುಖ ಕಮಲವು ಎಂಬಂತೆ ಅರಳಿತು. ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ. ನೋಡಿ ಟಫ್ ಆಗಬಹುದು ನಿಮಗೆ, ಚೆನ್ನಾಗಿ. ಉತ್ಪ್ರೇಕ್ಷ ಅಲಂಕಾರ. ಲಕ್ಷಣ ಉಪಮೇಯವನ್ನು ಉಪಮಾನವನ್ನಾಗಿ ಕಲ್ಪಿಸಿ ಹೇಳುವುದೇ ಉತ್ಪ್ರೇಕ್ಷ ಅಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಸಮನ್ವಯ. ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬಂತೆ ಕಲ್ಪಿಸಿದ್ದರಿಂದ ಇದು ಉತ್ಪ್ರೇಕ್ಷ ಅಲಂಕಾರ. ಉತ್ಪ್ರೇಕ್ಷ ಇಂಪಾರ್ಟೆಂಟು ಇದು ಕೂಡ, ಅರ್ಥಾಯ್ತಾ? ನಂತರ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ. ನೋಡಿ, ಗಾದೆಯ ಕೇಳ್ತಾರೆ ಒಂದು, ನಿಮಗೆ 2 ಗಾದೆ ಕೊಡ್ತಾರೆ, ಆ 2ರಲ್ಲಿ ಒಂದನ್ನು ಬರಬೇಕು. 3 ಅಂಕ, ಇದು ಕೂಡ 3 ಅಂಕ. 32ನೇ ಪ್ರಶ್ನೆ ಇರ್ತದೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಿಂತಲೂ ಮೇಲು ಅಥವಾ ಮಿಗಿಲು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಿಂತಲೂ ಮೇಲು ಅಥವಾ ಮಿಗಿಲು ಕೊಡ್ತಾರೆ. ಇಲ್ಲಿ ನೋಡಿ, ಯಾವುದೇ ಗಾದೆ ಬರೀರಿ ನೀವು, ಗಾದೆ ವಿವರಣೆ ಮಾಡ್ಬೇಕಾದ್ರೆ ಈ ಸಾಲು ಬರೀಬೇಕು. ಏನು ಸಾಲದು? ಗಾದೆ ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ಆಕಾರದಲ್ಲಿ ವಾಮನಂತಾದರು, ಅರ್ಥದಲ್ಲಿ ತ್ರಿವಿಕ್ರಮಂತೆ. ಈ ಪಾಯಿಂಟ್ ಬರೀರಿ, ಇದಕ್ಕೆ 1 ಅಂಕ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟು 10 ಕ್ವಶನ್ ಕೊಟ್ಟಿದ್ದಾರೆ. ಬೆಳೆ ಹೆಸರುವ ಮೊಳಕೆಯಲ್ಲಿ. ವಿಡಿಯೋನ ಪಾಸ್ ಮಾಡಿಟ್ಟು ಈ ಆನ್ಸರ್ ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ಹೇಳಲ್ಲ, ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಬೆಳೆ ಹೆಸರು ಮೊಳಕೆಯಲ್ಲಿ, ಇದು ಕೂಡ ಇಂಪಾರ್ಟೆಂಟು. ಓಕೆ, ಎಲ್ಲದಕ್ಕೂ ಬರಲೇಬೇಕು. ಗಾದೆ ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಇದಕ್ಕೆ 1 ಅಂಕ ಇರ್ತದೆ, ನೆನ್ಪಿಟ್ಕೊಳ್ಳಿ. ನಂತರ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯುವಂಥದ್ದು. ಸಂದರ್ಭ ಸ್ವಾರಸ್ಯ ನಿಮಗೆ ಕೇಳ್ತಾರೆ, 3 ಅಂಕದ್ದು 6 ಸಂದರ್ಭ ಇರ್ತವೆ, ಟೋಟಲ್ 18 ಅಂಕ. ಪ್ರತಿಯೊಂದು ಕ್ವಶ್ನಕ್ಕೆ 3 ಅಂಕ. ಎಷ್ಟು ಬರಬೇಕು ಸಂದರ್ಭ? 6 ಬರಬೇಕು. 33ನೇದು, ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ. ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ. ನೀವು ಅನ್ಕೊಂಡಿರ್ತಾರ ನಮಗೆ ಸಂದರ್ಭ ಗೊತ್ತಾಗೋದಿಲ್ಲ ಅಂತ, ಆ ರೀತಿ ಅನ್ಕೋಬೇಡಿ. ಚೆನ್ನಾಗಿ 1-2 ಸಲ ಪದ್ಯವನ್ನು ನೋಡ್ಕೊಳ್ಳಿ. ಪದ್ಯ ಅಥವಾ ಪೂರಕ ಪಾಠಗಳಾಗಿರ್ಬೋದು, ಜೊತೆಗೆ ಪೂರಕ ಪಾಠ ಮೇಲೆ ಕ್ವಶನ್ ಕೇಳ್ತಾರೆ. ಗದ್ಯ ಭಾಗ ನೋಡ್ಕೊಳ್ಳಿ, ಹಳೆಗನ್ನಡ ಆಗಿರ್ಬೋದು, ಹೊಸಗನ್ನಡ, ಅವ್ರು ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಸೊ ಅನ್ಕೊಂಡಿರ್ತಾರೆ ನೀವು ಅಭ್ಯಾಸವಾಗಿಂದ ಬರೋದಿಲ್ಲ ಅಂತ, ಅಲ್ಲಿಂದ ಬರ್ತವೆ, ಅಲ್ಲಿಂದ ಕೂಡ ಬರ್ತವೆ. ಪಾಠದ ಮಧ್ಯೆ ಅಥವಾ ಪದ್ಯದ ಮಧ್ಯೆ ಕೂಡ ಬರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಏನಿಲ್ಲ, ಆಯ್ಕೆ ಸಂದರ್ಭ ಸ್ವಾರಸ್ಯ ಬರಬೇಕು. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಆಯ್ಕೆಯಲ್ಲಿ ಅವರ ಕೃತಿಯನ್ನು ಬರಬೇಕು, ಆ ಒಂದು ಕವಿ ಹೆಸರು ಮತ್ತು ಕೃತಿನ ಬರಬೇಕು. ಅರ್ಥ ಆಯ್ತಾ? ಕವಿ ಹೆಸರು, ಕೃತಿ ಮತ್ತು ಆದ ಒಂದು ವಾಕ್ಯವನ್ನು ಯಾವ ಪಾಠದ ಪದ್ಯ ಅಂತ ಅದನ್ನ ಬರಬೇಕು. ಈ 3 ಪಾಯಿಂಟ್ ಇರಬೇಕು ಆಯ್ಕೆಯಲ್ಲಿ. ಸಂದರ್ಭದಲ್ಲಿ ಸಂದರ್ಭ ಬರಬೇಕು, ಸ್ವರಸಲ್ಲಿ ಒಂದು ವಾಕ್ಯದಲ್ಲಿ ಸ್ವರಸ ಬರೀಬೇಕು. ತುಂಬಾ ಈಸಿ ಇರ್ತದೆ, ಬರಿಬೋದು. ಇನ್ನು 34ನೇ ಪ್ರಶ್ನೆ, ಕೈಗಾರೀಕರಣ ಇಲ್ಲವೇ ಅವನತಿ. ಸೊ ಇವೆಲ್ಲ ಸಂದರ್ಭಗಳು ನೋಡ್ಕೊಳ್ಳಿ. 35 ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ, ಇದು ಕೂಡ ಒಂದು ಸಂದರ್ಭ. ಯಾವೆಲ್ಲ ಸಂದರ್ಭ ಇರ್ತವೆ ನೋಡ್ಕೊಳ್ಳಿ, ಇವು ಕೂಡ ಇಂಪಾರ್ಟೆಂಟು. ನೋಡೋಣ, ಅಪ್ಲೋಡ್ ಮಾಡ್ತೀನಿ. 35 ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ. ನಂತರ 36 ಇದು ಬಂದ್ಬಿಟ್ಟು ಯಾವುದಿದು? ಗರಿ ಎಂಬ ಕವನ ಸಂಕಲನ. ಅಂದರೆ ಯಾವುದಿದು? ಹಕ್ಕಿ ಆರ್ತಿ ನೋಡಿದ್ದಾರೆ ನೋಡಿ. ನಿಮಗೆ ಪದ್ಯ ಭಾಗ ಕೂಡ ಸಂದರ್ಭ ಬರ್ತವೆ. ಸೊ ಪದ್ಯ, ಪಾಠ, ಪೂರಕ ಪಾಠ ಎಲ್ಲ ಕೂಡ ಬರ್ತವೆ. ಅರ್ಥ ಆಯ್ತಾ? ಹಳೆಗನ್ನಡ ಆಗಿರ್ಬೋದು, ಹೊಸಗನ್ನಡ ಎಲ್ಲ ಕೂಡ ಬರ್ತವೆ. ತಿಂಗಳೂರಿನ ನೀರನ್ನು ಹೀರಿ. ಓಕೆ, ಎಲ್ಲ ಕೂಡ ಬರ್ತವೆ. ಇದೇ ರೀತಿ ಎಲ್ಲ ಸಂದರ್ಭ ಇದೆ. ವಿಡಿಯೋನ ಪಾಸ್ ಮಾಡಿ ಸಂದರ್ಭ ನೋಡ್ಕೊಳ್ಳಿ. ಓಕೆ, ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ, ಎಲ್ಲ ಕೂಡ ಆನ್ಸರ್ ಇವೆ. ನಂತರ ನಿಮಗೆ ಪದ್ಯ ಭಾಗ ಇರ್ತದೆ, ಪದ್ಯ ಭಾಗ 1 ಇರ್ತದೆ, ಟೋಟಲಿಗೆ 4 ಅಂಕ. ಸೊ ಇಂಪಾರ್ಟೆಂಟು, ಯಾವ್ದು ಬರ್ತಾ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಇದು ಕೂಡ ಇಂಪಾರ್ಟೆಂಟು. 39 ಪದ್ಯ ಭಾಗ 4 ಮಾರ್ಕ್ಸ್ ಇರ್ತದೆ. ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪದ್ಯವಾಗಿ ಕೊಟ್ಟಿರ್ತಾರೆ, ಆ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರೋ ಮೌಲ್ಯ ಆಧರಿಸಿ ಸಾರಾಂಶ ಬರೆಯುವಂಥದ್ದು 4 ಅಂಕ ಇರ್ತದೆ. 4 ಅಂಕ ಕೇಳ್ತಾರೆ. ಸೊ ಯಾವ್ದು ಬೇಕಾದ್ರೂ ಕೊಡ್ಬೋದು. ಇದು ಬಂದ್ಬಿಟ್ಟು ನಮ್ಮ ಬುಕ್ಕಲ್ಲಿ ಕೊಡ್ತಾರೆ, ಬೇರೆ ಹೊರಗಿನ ಕೊಡೋದಿಲ್ಲ. ನಮ್ಮ ಬುಕ್ಕಲ್ಲಿ ಯಾವುದಿದೆ ಅದನ್ನೇ ಕೊಡ್ತಾರೆ. ಸೊ ತುಂಬಾ ಈಸಿ ಇರ್ತದೆ. ನೀವು ಪಾಠ ಕೇಳಿದ್ರಿ, ಪದ್ಯವನ್ನು ಕೇಳಿದ್ರಿ, ಬರಿಬೋದು ಎಲ್ಲರೂ ಕೂಡ. ಸೊ ಅಲ್ಲಿ ಬರುವಾಗ ಬರೀಲಿರಿ, ಆ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಮತ್ತು ಅದ್ರ ಕೃತಿ ಕೂಡ ಬರಿಬೋದು, ನಿಮ್ಮ ಇಷ್ಟ. ಕೃತಿಯನ್ನು ಬರೀರಿ, ಒಟ್ಟಿನಲ್ಲಿ ಆ ಪದ್ಯ ಯಾರು ಬರೆದಿದ್ದಾರೆ ಪದ್ಯ ಹೆಸರನ್ನು ಬರೀರಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ಬಂದ್ಬಿಟ್ಟು 4 ಪ್ರಶ್ನೆಗಳು, ಟೋಟಲಾಗಿ 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. 40ನೇದು, ಶಬರಿಯ ಚಿಂತೆ ಹಿಂಗೋದ ಸಂದರ್ಭ ಸ್ವಾರಸ್ಯವನ್ನು ಬರೀರಿ ಅಥವಾ ವಿವರಿಸಿ. ವೆರಿ ಇಂಪಾರ್ಟೆಂಟು. ಶಬರಿಯ ಚಿಂತೆ ಹಿಂಗೋದ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟು, ಕೇಳ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ಇವೆಲ್ಲ ನಿಮ್ಮ ಟೆಸ್ಟಲ್ಲಿ ಬರೀತೀರ, ತುಂಬಾ ಈಸಿ ಇರ್ತವೆ, ಬರಿಬೋದು. ನಂತರ 10 ಕ್ವಶನ್ ಕೊಟ್ಟಿರ್ತಾರೆ, ಇದು ಕೂಡ 10 ಕ್ವಶನ್ ಇರ್ತದೆ. ನಂಬಿ ಕೆಟ್ಟಿರಲಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ.
ನಂತರ 40ನೇದು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು. ಇದು ಕೂಡ ಇಂಪಾರ್ಟೆಂಟು. ಇವೆರಡು ಕ್ವಶನ್ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ. ನೋಡ್ಕೊಳ್ಳಿ ಚೆನ್ನಾಗಿ. ಉತ್ತರ ಇದೆ, ವಿಡಿಯೋ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ, ಅಥವಾ ನಿಮ್ಮ ಬುಕ್ಕಲ್ಲಿ ಕೂಡ ನೋಡ್ಕೋಬೋದು, ನಿಮ್ಮ ನೋಟ್ಸಲ್ಲಿ ಕೂಡ ನೋಡ್ಕೋಬೋದು. ಇದು ಕೂಡ ಇನ್ನೊಂದು ಅರ್ಥಕ್ಷಣ ಇರ್ತದೆ. ಪಾಂಡವರು ಸೋದರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಹೇಗಾಯಿತು ವಿವರಿಸಿದೆ. ಇದು ಕೂಡ ಇಂಪಾರ್ಟೆಂಟು. ಸೊ ಈಗ ಎಲ್ಲೂ ಕೂಡ ಅಥವಾ ಇರ್ತದೆ ನಿಮಗೆ 4 ಮಾರ್ಕ್ಸ್ಗೆ ಎಷ್ಟು 40ಕ್ಕೆ ಅಥವಾ ಇರ್ತದೆ, ಜೊತೆಗೆ 41ಕ್ಕೆ ಅಥವಾ ಇರ್ತದೆ. ಸೊ ನಿಮ್ಗೆ ಯಾವ್ದು ಬರ್ತದೆ ಬರಿಬೋದು. ನಂತರ ಗದ್ಯ ಬರ್ತದೆ ಒಂದು 4 ಮಾರ್ಕ್ಸ್ಗೆ 4 ಅಂಕಕ್ಕೆ ಒಂದು ಗದ್ಯ ಬರ್ತದೆ. ತುಂಬಾ ಈಸಿ. ಸೊ ಅವರೇ ಕೊಟ್ಟಿರ್ತಾರೆ ಮೇಲೆ ಗದ್ಯ ಭಾಗ ಓದ್ಕೊಂಡ್ಬಿಟ್ಟು ಕೆಳಗೆ ಉತ್ತರ ಬರೀಬೇಕು. ಸೊ ಮೇಲೆ ಇರ್ತದೆ, ನೋಡಿಬಿಟ್ಟು ಬರೆಯೋದಷ್ಟೇ. 2 ಕ್ವಶನ್ ಇರ್ತವೆ, ಪ್ರತಿಯೊಂದಕ್ಕೂ 2 ಅಂಕ ಇರ್ತದೆ, 4 ಮಾರ್ಕ್ಸು. ನಂತರ ಒಂದು ಪತ್ರ ಇರ್ತದೆ 5 ಅಂಕಕ್ಕೆ. ಒಂದು ಪತ್ರ ಅವರು ಕೊಟ್ಟಿರ್ತಾರೆ, ಇಂದ ಇವರಿಗೆ ಅವರು ಕೊಟ್ಟಿರ್ತಾರೆ. ನೀವು ಜಸ್ಟು ಏನು ಕೊಟ್ಟಿದ್ದಾರೆ ಅಂತ ಬರೀಬೇಕಷ್ಟೇ. ನಿಮ್ಮನ್ನು ಹಾವೇರಿಯ 43 ಕ್ವಶನ್ ನೋಡಿ. ನಿಮ್ಮನ್ನು ಹಾವೇರಿಯ ತನುಶ್ರೀ ಅಥವಾ ತನ್ಮಯ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮನವಿ ಪತ್ರ ಬರೀರಿ. ಇದು ಯಾರಿಗೆ ಪತ್ರ? ಇಂದ ಹಾಕಬೇಕು, ಇವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ, ಮಾನ್ಯರೇ. ಆಮೇಲೆ ವಿಷಯ ಹಾಕಬೇಕು, ಆಮೇಲೆ ವಿಷಯ ವಿವರಣೆ ಮಾಡಬೇಕು. ನಂತರ ಗೌರವಗಳಿಂದಾಗಿ ತಮ್ಮ ವಿಶ್ವಾಸಿ, ಸ್ಥಳ, ದಿನಾಂಕ ಹಾಕಬೇಕು. ಸೊ ಇಷ್ಟು ನೋಡ್ಕೊಳ್ಳಿ. ಇದಕ್ಕೆ 10 ಆಪ್ಷನ್ ಇರ್ತದೆ. ಒಂದು ಆಫೀಸಿಯಲ್ ಇರ್ತದೆ, ಒಂದು ಪರ್ಸನಲ್ ಇರ್ತದೆ, ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ ಇರ್ತದೆ. ನಿಮ್ಗೆ ಯಾವ್ದು ಬರ್ತದೆ ಅಂತ ಬರೀಬೇಕು. ವೈಯಕ್ತಿಕ ನೋಡಿ, ನೀವು ಬಳ್ಳಾರಿಯ ಸರ್ಕಾರಿ ಪ್ರೌಢಶಾಲೆಯ ಸುಂದರ ಅಥವಾ ಶ್ರೇಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಜರುಗಿದ ವಾರ್ಷಿಕ ಸ್ನೇಹ ಸಮ್ಮೇಳನದ ಕುರಿತು ರಾಯಚೂರಿನ ವಿವೇಕಾನಂದ ಬಡಾವಣೆಯಲ್ಲಿರುವ ನಿಮ್ಮ ಗೆಳೆಯ ಅಥವಾ ಗೆಳತಿ ಪತ್ರ ಬರೀರಿ. ಇದು ಕೂಡ ಒಂದು ವೈಯಕ್ತಿಕ. ಇದು 2 ಕೊಡ್ತಾರೆ, ನಿಮ್ಗೆ ಯಾವ್ದು ಬರ್ತದೆ ಅಂತ ಬರೀರಿ ಚೆನ್ನಾಗಿ. ಇದು ಕೂಡ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇರ್ತದೆ. ಇಂದ ಪ್ರೀತಿಯ ಗೆಳತಿಗೆ ಅಥವಾ ಗೆಳೆಯನಿಗೆ ಲಾಸ್ಟಿಗೆ ವಂದನೆಗಳು, ನಿನ್ನ ಪ್ರೀತಿಯ ಗೆಳತಿ ಬರ್ತದೆ, ಇವರಿಗೆ ಲಾಸ್ಟ್ ಬರ್ತದೆ. ಆಯ್ತಾ? ಸೊ ನೆಕ್ಸ್ಟು ಒಂದು ಪ್ರಬಂಧ ಇರ್ತದೆ. ಯಾವುದಾದ್ರು ಕೊಡ್ಬೋದು. ಫಸ್ಟ್ನಲ್ಲಿ ಇಂಪಾರ್ಟೆಂಟ್ ಇವೆಲ್ಲ ಕೂಡ ನೋಡಿ. ಕೆಳಗಿನ ಯಾವುದಾದ್ರೂ ಒಂದು ವಿಷಯದ ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀರಿ. 5 ಅಂಕ ಇರ್ತದೆ. ಸೊ ಚಾಯ್ಸ್ ಇರ್ತದೆ, ಬರಿಬೋದು. ಇಲ್ಲ ಕೊಟ್ಟಿದ್ದಾರೆ ರಾಜ್ಯ ಸ್ಮಾರಕಗಳ ಸಂರಕ್ಷಣೆ ಅಥವಾ ಪರಿಸರ ಸಂರಕ್ಷಣೆ ಕೇಳ್ಬೋದು, ಗ್ರಂಥಾಲಯ ಮಹತ್ವ ಕೇಳ್ಬೋದು, ಪುಸ್ತಕಗಳ ಮಹತ್ವ ಕೇಳ್ಬೋದು. ಎಲ್ಲ ಕೂಡ ಇಂಪಾರ್ಟೆಂಟು. ಸೊ PTK ಹಾಕಬೇಕು, ವಿವರಣೆ, ಉಪಸಂಹಾರ ಇಷ್ಟು ಬರಿಬೇಕು, ನೋಡ್ಕೊಳ್ಳಿ. ಸೊ ಆಮೇಲೆ ಚಂದ್ರಯಾನ 2 ಇದು ಕೂಡ ಇಂಪಾರ್ಟೆಂಟು. PTK, ವಿಷಯ ವಿವರಣೆ, ಉಪಸಂಹಾರ. ಅರ್ಥ ಆಯ್ತಾ? ತುಂಬಾ ಈಸಿ. ಸೊ ನಿಮ್ಮ ಸ್ವಂತ ಕೈಯಲ್ಲಿ ಬರೀರಿ. ಇದೇನು ಓದ್ಕೊಂಡ್ಬರ್ಬೇಕಂತೇನಿಲ್ಲ. ನಿಮಗೇನು ಅರ್ಥ ಆಗಿದೆ ಆ ಒಂದು ವಿಷಯದ ಬಗ್ಗೆ ಅದನ್ನು ಬರಿಬೋದು. ಇಷ್ಟು ಒಂದು ಪ್ರಶ್ನೆ ಪತ್ರಕ್ಕೆ ಇನ್ನೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ. ವೇಟ್ ಮಾಡಿ, ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹೇಳಿ. ಸೊ ಅವರು ಕೂಡ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಡೌಟ್ ಇದ್ರೆ ಕಮೆಂಟ್ ಮಾಡಿ. ನಿಮಗೆ ಬೇರೆ ಯಾವ ವಿಷಯಗಳು ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು.